ಓ ಮೈ ಗಾಡ್, ಒಂಚೂರು ಅಲ್ಲಾಡ್ತಿಲ್ಲ. ಹೊಗೆನೆ ಅನ್ಸುತ್ತೆ. ಅಂದ್ರೆ ನಂಗೂ ಹೊಗೆ ಫಿಕ್ಸು. ಹಲೋ ಭೂಪತಿ ಸರ್, ಹೇಳಿ. ಹಲೋ ಹಲೋ ಮಿಲಿ, ಎಲ್ಲಿದ್ದೀರಾ ಮಿಲಿ? ನಕ್ಷತ್ರ ಹೇಗಿದ್ದಾಳೆ? ಏನ್ ಕಂಡೀಷನ್ ಇದ್ದಾಳೆ? ಅದು ಅದು ಸರ್, ನಂಗೇನು ಗೊತ್ತಾಗ್ತಿಲ್ಲ. ಇಲ್ಲಿ ತುಂಬಾ ಜನ ಇದ್ದಾರೆ. ನಕ್ಷತ್ರ ಪ್ರಜ್ಞೆ ಇಲ್ಲ ಅನ್ಸುತ್ತೆ, ಅಲ್ಲಾಡ್ತಾನೆ ಇಲ್ಲ. ಮಿಲಿ, ವಾಟ್ ಯು ಮೀನ್ ಜನ ಇದ್ದಾರೆ? ಫಸ್ಟ್ ಅವಳಿಗೆ ಫಸ್ಟ್ ಏಡ್ ಕೊಡಿ, ಆಂಬ್ಯುಲೆನ್ಸ್ ಕಾಲ್ ಮಾಡಿ. ಯಾರು ಕಾಯ್ತಿದ್ದೀರಾ? ಇಲ್ಲ ಸರ್, ಆಂಬ್ಯುಲೆನ್ಸ್ ಬಂದಿದೆ, ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟೆನ್ಷನ್ಗೆ ನನ್ನ ತಲೆನೇ ಓಡ್ತಲ್ಲ. ಮಿಲಿ, ನೀವು ಒಂದು ಕೆಲಸ ಮಾಡಿ, ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ನ ಫಾಲೋ ಮಾಡಿ. ನನಗೆ ಲೈವ್ ಲೊಕೇಶನ್ ಕಳಿಸಿ. ನಾನು ಶ್ವೇತಾ ಇಮಿಡಿಯೇಟ್ ಆಗಿ ಹೊರಟು ಬರ್ತಾ ಇದೀವಿ. ಹಾ ಓಕೆ. ಹಾ, ಬೇಗ ಬೇಗ. ಆಟೋ ಆಟೋ, ಆಂಬ್ಯುಲೆನ್ಸ್ ನ ಫಾಲೋ ಮಾಡಿ. ಥ್ಯಾಂಕ್ ಗಾಡ್, ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂದರೆ ಒಂದ್ಸಲ ನನಗೂ ಶಾಕ್ ಆಯಿತು ನಿಜ. ಬಟ್ ಇವಾಗ ಸಮಾಧಾನ ಆಗ್ತದೆ. ನಾನು ಉಳ್ಕೊಂಡೆ. ಇನ್ನು ನಾಳೆ ನೋಡ್ಕೊತೀನಿ. ಶ್ವೇತಾ, ಯಾರು ಕಾಯ್ತಿದ್ದೀರಾ? ಲೇಟ್ ಆಗ್ತಿದೆ, ಹೊರಡೋಣ. ಇಂಥ ಟೈಮ್ ಅಲ್ಲ ಲೇಟ್ ಮಾಡೋದು. ಹಾ ಭೂಪತಿ, ಬಂದೆ. ಶ್ವೇತಾ, ನನ್ ಕೈ ಕಾಲೆಲ್ಲ ನಡ್ಕ ಬರ್ತಿದೆ. ಅವಳಿಗೇನು ಆಗಿರಲ್ಲ ಅಲ್ವಾ? ತುಂಬಾ ಭಯ ಆಗ್ತಿದೆ ಶ್ವೇತಾ. ನೋ, ಅವಳಿಗೇನು ಆಗಿರಲ್ಲ, ಡೋಂಟ್ ವರಿ. ಶ್ವೇತಾ, ಏನಂತ ಮಾತಾಡ್ತಾ ಇದ್ದೀರಾ? ಏನು ಆಗಲ್ಲ, ಧೈರ್ಯವಾಗಿರ್ಬೇಕು ಅಂದ್ರೆ ಹೇಗಿರೋದಕ್ಕಾಗತ್ತೆ? ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಹೇಗ್ ಸಮಾಧಾನ ಮಾಡ್ಕೊಳಕ್ಕಾಗತ್ತೆ? ಶಿ ಇಸ್ ನಾಟ್ ಜಸ್ಟ್ ಮೈ ಫ್ರೆಂಡ್, ಅವಳು ಫ್ಯಾಮಿಲಿ ತರ. ಅದಕ್ಕಿಂತ ಮೇಲೆ ಅವಳಿಗಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನನ್ನ ಜೀವನೇ ಹೋದಂಗ ಆಗ್ತಿದೆ ಶ್ವೇತಾ. ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಹೇಗ್ ಸಮಾಧಾನ ಮಾಡ್ಕೊಳಕ್ಕಾಗುತ್ತೆ? ಏನ್ ಈಗ ಆಡ್ತಿದ್ದಾನೆ? ಎಲ್ಲ ಅವಳಿಗೆ ಮೊದಲೇ ನಾವೇ ಆಕ್ಸಿಡೆಂಟಲ್ ಸಾಯ್ತೀವೋ ಅಂತ ಭಯ ಆಗಿತ್ತು. ಓ ಗಾಡ್, ಜಯಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ ಈ ಟೈಮಲ್ಲಿ? ಅವ್ರಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಮಿಲಿ ಏನಾದ್ರೂ ಫೋನ್ ಮಾಡಿ ಹೇಳಿಲ್ಲ? ಅವಳೇನೋ ಹೇಳಿರಲ್ಲ ಭೂಪತಿ, ರಿಸೀವ್ ಮಾಡಿ ಏನೋ ಹೇಳಕ್ ಕಾಲ್ ಮಾಡಿರ್ಬೋದು. ಭೂಪತಿ, ನಿನ್ ಜೊತೆ ಮಾತಾಡ್ಬೋದಪ್ಪ? ಆಫೀಸ್ ಕೆಲ್ಸದಲ್ಲಿದ್ಯಾ? ಇಲ್ಲಮ್ಮ, ಪರವಾಗಿಲ್ಲ, ಹೇಳಿ. ನನ್ಗೆ ನಕ್ಷತ್ರದಿಂದ ಯೋಚನೆ ಆಗಿದ್ಯಪ್ಪ. ಅವಳು ಹೇಗಿದ್ದಾಳಂತೆ? ಎಲ್ಲಿದ್ದಾಳಂತೆ? ಅಮ್ಮ, ಏನು ಆಗಿಲ್ವಂತಮ್ಮ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಮ್ಮ. ಹಾ, ನೀವ್ ಏನು ಟೆನ್ಷನ್ ತಗೊಂಬೇಡಿ, ಓಕೆನಾ? ಹಾ, ಬಾಯ್ 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 ಅಮ್ಮ. ಅಲ್ಲಿಗೆ ಅಂದ್ರೆ ಎಲ್ಲಿಗಪ್ಪ? ನಕ್ಷತ್ರ ಎಲ್ಲಿದ್ದಾಳೀಗ? ಅವಳಿಗೇನೋ ಆಗಿಲ್ವಂತೆ ಅಂತ ಹೇಳ್ತಿದ್ಯಲ್ಲಪ್ಪ, ಹಾಗಂದ್ರೆ ಏನ್ ಅರ್ಥ? ಅವಳಿಗೇನಾಗಿದೆ ಭೂಪತಿ? ಅಮ್ಮ ಅಮ್ಮ, ನಾನು ನಿಮಗೊಂದು 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಮ್ಮ. ನಾನು ವಾಪಸ್ ಕಾಲ್ ಮಾಡ್ತೀನಿ. ಹಾ, ಭೂಪತಿ, ಏನಂತ ಹೇಳಿ ಅವ್ರಿಗೆ ನಾನು? ಎಕ್ಸ್ಕ್ಯೂಸ್ ಮೀ, ಈಗ ತಾನೇ ಒಂದು ಆಕ್ಸಿಡೆಂಟ್ ಕೇಸ್ ಬಂತು. ಲೆಫ್ಟ್ ಹೋಗಿ ಎಮರ್ಜೆನ್ಸಿ. ಥ್ಯಾಂಕ್ ಯು. ಟೂ ಮಚ್. ಏನ್ ಜಗತ್ತಲ್ಲಿ ಇವಳಿಗೆ ಮಾತ್ರ ಫಸ್ಟ್ ಆಕ್ಸಿಡೆಂಟ್ ಆಗಿರೋದ? ಅಥವಾ ಇವ್ ನೋಡ್ಕೊಂಡೋದ್ರೆ ಅವಳು ಎತ್ ಕೂತಾಳ? ಬರೀ ಇದೇ ಆಯ್ತು.
ಯಾಕಮ್ಮ ಏನಾಯ್ತಂತೆ? ಅಲ್ಲ ಕಣೆ, ಭೂಪತಿ ಏನು ಸರಿಯಾಗಿ ಮಾತಾಡ್ಲಿಲ್ಲ ಕಣೆ. ನಕ್ಷತ್ರ ಎಲ್ಲಿದ್ದಾಳೆ ಏನು ಏನಾದ್ರು ಹೇಳದ್ನಾ? ಅಯ್ಯೋ ಎಂತದೂ ಹೇಳಿಲ್ಲ ಕಣೆ. ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ ಇಟ್ಟೇ ಬಿಟ್ಟ. ಅಲ್ಲ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೆ. ಅವನ್ ಏನೋ ಮುಚ್ಚಿಡ್ತಿದ್ದಾನೆ ನನ್ನಿಂದ. ನಕ್ಷತ್ರಂಗೇನಾದ್ರು ಅಲ್ಲ ಕಣೆ, ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ. ಅಮ್ಮ ನೀನ್ ಏನು ಯೋಚನೆ ಮಾಡ್ಬೇಡ, ಏನೂ ಆಗಿರಲ್ಲ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಇವಾಗ ಒಂದು ಆಕ್ಸಿಡೆಂಟ್ ಕೇಸ್ ಬಂತಲ್ಲ? ಯಾರು ಹೇಳಿ? ಸುಮಾರು ಒಂದು 27ರಿಂದ 23 ವರ್ಷದ ಹುಡುಗಿನ? ಹಾ ಹೌದು, ನಕ್ಷತ್ರ ಅಂತ ಅವಳ ಹೆಸರು. ಅವಳಿಗೇನು ತೊಂದರೆ ಆಗಿಲ್ಲ ಅಲ್ವಾ? ಆರಾಮಾಗಿದ್ದಾಳೆ ತಾನೆ? ಅದು ಅವ್ರ ಮನೆಯವ್ರು ಯಾರು ಬಂದಿಲ್ವಾ? ಡಾಕ್ಟರ್, ನಾನು ಅವಳ ಫ್ಯಾಮಿಲಿ ಇದ್ದಾಗೇನೆ. ಏನಾಗಿದೆ, ಏನ್ ವಿಷಯ ಅಂತ ಹೇಳಿ. ಗಾಡ್, ಫ್ಯಾಮಿಲಿ ಅಂತ ತಡಿಯೋಕ್ ಆಗ್ತಿಲ್ಲ. ನೋಡಿ, ನೀವು ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು, ಧೈರ್ಯ ತಗೋಬೇಕು. ಡಾಕ್ಟರ್, ನೀವ್ ಏನು ಅಂತ ವಿಷಯನೇ ಹೇಳ್ತಿಲ್ಲ. ಅವಳ ಜೀವಕ್ಕೇನು ತೊಂದರೆ ಇಲ್ಲ ಅಲ್ವಾ? ಆರಾಮಾಗಿದ್ದಾಳೆ ತಾನೆ? ಅಷ್ಟೇ ಹೇಳಿ ಸಾಕು ನಂಗೆ. ಐ ಆಮ್ ಸಾರಿ, ತುಂಬಾ ತಡ ಆಗ್ಬಿಡ್ತು. ನಮ್ಮ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ಆ ಹುಡುಗಿನ ಆಂಬುಲೆನ್ಸ್ ನಲ್ಲಿ ತರುವಾಗ್ಲೇ ಜೀವ ಹೋಗಿತ್ತು. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಜೀವ ಉಳಿಸ್ಕೊಳಕ್ ಆಗಲ್ವಾ? ನೀವ್ ಡಾಕ್ಟರ್ ಅಲ್ವಾ? ಜೀವ ಉಳಿಸ್ಕೊಳಕ್ ಆದ್ಮೇಲೆ ನೀವ್ ಡಾಕ್ಟರ್ ಕೆಲಸ ಮಾಡ್ತಾ ಇದೀರಾ? ಏನ್ರಿ ಮಾತಾಡ್ತಾ ಇದೀರಾ ನೀವು? ಹಲೋ ಮಿಸ್ಟರ್, ಏನ್ರಿ ಮಾಡ್ತಾ ಇದ್ದೀರಾ? ತೆಗಿರಿ ಕೈನ. ನೀವ್ ಮಾತ್ರ ಅಭ್ಯಾಸ ಮಾಡಲ್ಲ. ಕಾಲರ್ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. I'm really sorry, sir. I'm really sorry. ನಿಜ ಹೇಳಿ ಡಾಕ್ಟರ್, ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅವಳು ಹೇಗಿದ್ದಾಳೆ ಅಂತ ಹೇಳಿ ಪ್ಲೀಸ್. ನಿಮ್ಮ ಹತ್ರ ಸುಳ್ಳು ಹೇಳಿ ನಮ್ಗೇನಾಗ್ಬೇಕು? ಇರೋ ವಿಷಯನೇ ಹೇಳಿದ್ದು. ಆ ಹುಡುಗಿ ಆಂಬುಲೆನ್ಸ್ ನಲ್ಲೇ ತೀರ್ಕೊಂಡಿದ್ದಾಳೆ. ನಮ್ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ಸಿಸ್ಟರ್, ಎಸ್ ಡಾಕ್ಟರ್. ಆಕ್ಸಿಡೆಂಟ್ ಕೇಸಲ್ಲಿ ತೀರ್ಕೊಂಡಲ್ಲ ಹುಡುಗಿ, ಆ ಬಾಡಿನ ಇವ್ರಿಗೆ ತೋರಿಸಿ. ಹಾಗೆ ಅವ್ರ ಮನೆಯವ್ರು ಬರ್ತಿದ್ದಂಗೆ ಪ್ರೊಸೀಜರ್ ಎಲ್ಲ ಮುಗಿಸಿ ಆ ಬಾಡಿನ ಅವ್ರ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ಓಕೆ ಡಾಕ್ಟರ್, ಬನ್ನಿ ಸರ್. ನನ್ಗಂತೂ ಜಾಸ್ತಿ ಜನ ಫ್ರೆಂಡ್ಸೇ ಇಲ್ಲ. ಇರೋ 4 ಫ್ರೆಂಡ್ಸಲ್ಲಿ ನೀನೊಬ್ಬ. ಇನ್ಫ್ಯಾಕ್ಟ್ ನಿನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದೀನಿ.
ನೀನ್ ಹೀಗೆ ಇವ್ನಿಗೆ ಹಿಂಸೆ ಕೊಡ್ತಾ ಇರು. ನಿನ್ ಕಾಟ ತಡ್ಕೊಳಕ್ಕಾಗ್ದೆ ಒಂದಲ್ಲ ಒಂದ್ ದಿವಸ ಹೇಳ್ದೆ ಕೇಳ್ದೆ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತಾನೆ. ನೋಡ್ತಾ ಇರು. ಹೌದೇನೋ ಹೋಗ್ತೀಯಾ? ಹೋಗು ನೋಡೋಣ. ಅದೇಂಗ್ ಹೋಗ್ತೀಯೋ ನಾನು ನೋಡ್ತೀನಿ. ನಕ್ಷತ್ರ, ನಿನ್ನ ತಂದೆ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ಒಬ್ಬ ಫ್ರೆಂಡ್ ಆಗಿ ನಾನ್ ನಿನ್ ಕೈ ಹಿಡಿತೀನಿ. ನೀನ್ ಯಾರ ಮಗಳಾದ್ರೂ ರಿಪೋರ್ಟ್ ಅಲ್ಲಿ ಏನಾದ್ರೂ ಬಂದಿರ್ಲಿ, ಅದರಿಂದ ನನ್ನ ನಿನ್ನ ಸ್ನೇಹ ಬದಲಾಗಲ್ಲ. ಅವತ್ತು ನೀನ್ ನನ್ನ ಫ್ರೆಂಡ್, ಇವತ್ತು ನೀನ್ ನನ್ನ ಫ್ರೆಂಡ್. ಅದಕ್ಕೆ ಯಾವ ಟೆಸ್ಟ್ DNA ಮ್ಯಾಚ್ ಅವಶ್ಯಕತೆ ಇಲ್ಲ. ನಿನ್ ತಂದೆ ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಏನು? ಅವ್ರಿಗಿಂತ ಚೆನ್ನಾಗಿ ನಾನ್ ನಿನ್ನ ನೋಡ್ಕೊತೀನಿ. ನಾನು ಯಾವತ್ತೂ ಒಟ್ಟಿಗೆ ಅಲ್ಲ ನಕ್ಷತ್ರ.